ರಾಜ್ಯದೆಲ್ಲೆಡೆ ಚುನಾವಣಾ ಕಾವು ಏರ್ತಾ ಇದೆ. ಜೆಡಿಎಸ್ ಕೂಡ ರಣಕಹಳೆಯನ್ನ ಮೊಳಗಿಸಿದೆ. ಬೆಂಗಳೂರಿನ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಟಿ ಬೇಗೂರಿನಲ್ಲಿ ಜೆಡಿಎಸ್ನ ಬೃಹತ್ ಒಂದು ಸಮಾವೇಶ ನಡೀತಾ ಇದೆ. ಸೊ ಅದರ ನೇರ ಪ್ರಸಾರ. ಇವರಿಬ್ಬರಿಗೆ ಏನಾದರೂ ಒಂದು ಉದ್ಯೋಗ ಕೊಡಿಸ್ತೀಯಾ ಅಂತ ಹೇಳಿ ಕಳಿಸಿ ಉದ್ಯೋಗ ಕೊಡಿಸ್ತೀನಿ ಅಂದ. ಇದು ಯಾತಿಗೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ನಮ್ಮ ಒಂದು ಕರ್ತವ್ಯಗಳು ಯಾವುದೋ ದೊಡ್ಡ ದೊಡ್ಡ ಯೋಜನೆಗಳಿಗೆ ಅಷ್ಟೇ ಸೀಮಿತ ಆಗಬಾರದು. ಈ ನಾಡಿನಲ್ಲಿ ನೀವು ನೋಡ್ತಾ ಇದ್ದೀರಿ, ಪತ್ರಿಕೆಗಳನ್ನು ತೆಗೆದ್ರೆ ಯಾವುದೋ ಒಂದು ವೃತ್ತಿ ಮಾಡಲಿಕ್ಕೆ ಹೋಗಿ ಸಾಲ ಮಾಡಿ ಆ ಒಂದು ಸಾಲ ತೀರಿಸಲಿಕ್ಕಾಗದೆ ಆ ಕುಟುಂಬದಲ್ಲಿ ಮೊನ್ನೆ ನೋಡಿದ್ರೆ ಒಂದು ವಾರದಿಂದ ಪತ್ರಿಕೆನಲ್ಲಿ ಗಂಡ ಹೆಂಡತಿ ಇಬ್ಬರು ವಿಷ ತಗೊಂಡು ಆತ್ಮಹತ್ಯೆ ಮಾಡ್ಕೊಂಡು 2 ಮಕ್ಕಳನ್ನ ತಬ್ಬಲಿ ಮಾಡಿ ಹೋಗಿದ್ದಾರೆ. ಇವು ಪ್ರತಿನಿತ್ಯ ಈ ನಾಡಿನಲ್ಲಿ ಏನು ನಡೀತಾ ಇದೆ, ಇದನ್ನು ಸರಿಪಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಸರ್ಕಾರ ಬೇಕು, ಇಲ್ಲ ಜಾತಿಯ ಹೆಸರಿನಲ್ಲೋ ಮತ್ತಿನ ಯಾವುದೋ ಹೆಸರಿನಲ್ಲೋ ನಿಮ್ಮನ್ನು ಮರಳು ಮಾಡಲಿಕ್ಕೆ ಬರ್ತಕ್ಕಂಥ ಸರ್ಕಾರಗಳು ಬೇಕು. ತೀರ್ಮಾನ ನೀವು ಮಾಡಬೇಕು ಅನ್ನೋದನ್ನು ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನಾನು ಯಾವುದೇ ರೀತಿಯ ಹುಟ್ಟು ರಾಜಕಾರಣಿಯಾಗಿ ರಾಜಕಾರಣಕ್ಕೆ ಬಂದವನಲ್ಲ, ನನ್ನ ವೃತ್ತಿನೇ ಬೇರೆ ಇತ್ತು. ಆದರೆ ರಾಜಕಾರಣಕ್ಕೆ ನಾನು ಬರ್ತಕ್ಕಂಥ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ಈ ಹಂತಕ್ಕೆ ಏನು ಬಂದು ನಿಂತಿದ್ದೇನೆ. ಇವತ್ತು ಈ ನಾಡಿನಲ್ಲಿರ್ತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳು, ಈ ನಾಡಿನಲ್ಲಿರ್ತಕ್ಕಂಥ ಆಟೋ ಡ್ರೈವರ್ಗಳು, ನಾನು ಹೇಳಿದೆ, ನಾನು ಮುಖ್ಯಮಂತ್ರಿ ಇದ್ದಾಗ ಯಾವ ಬೆಂಗಳೂರು ನಗರದಲ್ಲಿ ಜೀವನ ನಿರ್ವಹಿಸ್ತಕ್ಕಂಥ ಆಟೋ ಡ್ರೈವರ್ಗಳು ಬೆಳಗ್ಗೆ 5 ಗಂಟೆಗೆ ಎದ್ದು ಸಿಟಿ ಮಾರ್ಕೆಟ್ಗೆ ಹೋಗಿ ತಳ್ಳೋ ಗಾಡಿಗಳನ್ನು, ಆ ಸೈಕಲ್ಗಳ ಚಕ್ರದ ಗಾಡಿಗಳಲ್ಲಿ ಹೋಗಿ ತರಕಾರಿ ಕೊಂಡ್ಕೊಂಡು ಅಲ್ಲಿ ಹೋಲ್ಸೇಲ್ ಅಂಗಡಿಗಳಲ್ಲಿ ಬೀದಿ ಬೀದಿಯಲ್ಲಿ ಬಂದು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥ ಹಲವಾರು ಹೆಣ್ಣು ಮಕ್ಕಳು ಇವತ್ತು ಪ್ರತಿನಿತ್ಯ ನೀವೇನು ಕಾಣ್ತೀರಿ. ಬೆಳಗ್ಗೆ ಎದ್ದು ನೀವು ವಾಕಿಂಗ್ ಹೋಗ್ತಕ್ಕಂಥ ಹಲವಾರು ಪ್ರದೇಶದಲ್ಲಿ ಇವತ್ತು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಹಣ್ಣಿನ ವ್ಯಾಪಾರ ಮಾಡ್ತಕ್ಕಂಥವ್ರು ರಸ್ತೆಗಳಲ್ಲಿ ನೀವೇನು ಕಾಣ್ತೀರಿ. ಇವತ್ತು ಗಾರ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ತಕ್ಕಂಥ ಹೆಣ್ಣು ಮಕ್ಕಳಿರ್ಬೋದು, ಪೆಟ್ರೋಲ್ ಬಂಕ್ಗಳಲ್ಲಿ ಇವತ್ತು ಪೆಟ್ರೋಲ್ ಹಾಕ್ತಕ್ಕಂಥ ಹುಡುಗರಿರ್ಬೋದು, ಅವ್ರ ಜೀವನ ಎಲ್ಲ ಬೆಂಗಳೂರು ನಗರದಲ್ಲಿ ಕಷ್ಟಪಟ್ಟರು ಒಂದು 20-30 ನಿವೇಶನ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇದರ ಹಿನ್ನೆಲೆಯಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಯಾವೊಂದು ಸದನದ ಸಮಿತಿಯನ್ನು ರಚನೆ ಮಾಡಿ ಅವತ್ತು ಬೆಂಗಳೂರು ನಗರದಲ್ಲಿ ಸರ್ಕಾರದ ಭೂಮಿಯನ್ನು ಯಾರು ಭೂ ಕಬಳಿಕೆ ಮಾಡಿದ್ದಾರೆ ಅದೆಲ್ಲವನ್ನ ವಶಪಡಿಸ್ಕೊಳ್ತಕ್ಕಂಥ ಒಂದು ದಿಟ್ಟ ನಿರ್ಧಾರ ಮಾಡಿ ಸುಮಾರು 40,000 ಎಕರೆ ಭೂಮಿ, ಸರ್ಕಾರಿ ಭೂಮಿಯನ್ನು ಇವತ್ತು ಏನು ಹಲವಾರು ಭೂ ಕಬಳಿಕೆ ಮಾಡಿದಂಥ ಪ್ರಕರಣಗಳಿತ್ತು, ಅದು ಎಲ್ಲವನ್ನ ಕಂಡಿಡಿದು ಸುಮಾರು 13,500 ಎಕರೆ ಭೂಮಿಯನ್ನು ಸರ್ಕಾರಕ್ಕೆ ವಾಪಸ್ ಪಡೆದೆ. ಅದರಲ್ಲಿ 9,000 ಎಕರೆ ಭೂಮಿಯನ್ನು BDAಗೆ, ಬೆಂಗಳೂರಿನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನಾನು ವರ್ಗಾಯಿಸೋದ್ರ ಮುಖಾಂತರ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟೆ. ಇವತ್ತು ಈ ಒಂದು ವರ್ಗದ ಬಡ ವರ್ಗದ ಜನತೆ ಏನಿದ್ದಾರೆ, ಹಲವಾರು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಅವರ ಪರಿಸ್ಥಿತಿಗಳನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇವತ್ತು ಅಂಥ ಬಾಡಿಗೆ ವಾಸದಲ್ಲಿರ್ತಕ್ಕಂಥ ನಿವೇಶನಗಳಿಲ್ಲದೆ ಇರತಕ್ಕಂಥ ಬಡ ಕುಟುಂಬಗಳಿಗೆ ಇವತ್ತು ನಾವು ಮನೆಗಳನ್ನು ಕಟ್ಟಬೇಕು ಅಂತ ಹೇಳಿ 600 ಕೋಟಿ ಹಣವನ್ನು BDAನಲ್ಲಿ ಸಂಗ್ರಹ ಮಾಡಿ ಠೇವಣಿ ಇಟ್ಟು ಆ ಕೆಲಸ ನಿರ್ವಹಿಸಿ ಅಂತ ಹೇಳಿದ್ರೆ, ನಾನು ಮುಖ್ಯಮಂತ್ರಿಯ ಸ್ಥಾನದಿಂದ ಇಳಿದ ನಂತರ ಈ 5 ವರ್ಷ ಸರ್ಕಾರವನ್ನೇ ನಡೆಸಿದ್ದಾರೆ. ಒಂದೇ ಒಂದು ಆ ಒಂದು ಕೆಲಸಗಳಿಗೆ ಗಮನ ಕೊಡ್ತಕ್ಕಂಥ ದಿನವನ್ನು ನಾವು ಕಾಣಲಿಲ್ಲ.